ಇಬ್ಬರ ಪೈಕಿ ಒಬ್ಬರು ಈಗ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಹೊರ ಹೋಗಲಿದ್ದೀರಿ. ನಂತರ ಆ ಇಬ್ಬರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗುತ್ತಾರೆ. ಬಿಗ್ ಬಾಸ್ ಕೊಟ್ಟರು ಟ್ವಿಸ್ಟ್ ಎಲಿಮಿನೇಷನ್ ಅಲ್ಲಿ ನಿಮ್ಗೆಲ್ರಿಗೂ ಕೂಡ ಗೊತ್ತಿರಬಹುದು. ನಿನ್ನೆ ಭೋಜಣ್ಣ ಅವರು ಮನೆಗೆ ಹೋದ ನಂತರ ಇವತ್ತು ಯಾರೊಬ್ರು ಮನೆಗೆ ಹೋಗ್ತಾರೆ ಅಂತ ಹೇಳಿ ಕಾದು ನೋಡ್ತಿದ್ವಿ. ಆದ್ರೆ ಈಗ ಬಿಟ್ಟಿರುವಂತಹ ಪ್ರೋಮೋದಲ್ಲಿ ಎಲ್ರಿಗೂ ಕೂಡ ಶಾಕ್ ಆಗಿದೆ ಅಂತಾನೆ ಹೇಳ್ಬಹುದು. ಎಲ್ರು ಕೂಡ ಊಹೆ ಮಾಡಿದಂತಹ ಸ್ಪರ್ಧಿ ಮನೆ ಒಳಗೆ ಉಳ್ಕೊಂಡು ಯಾರೂ ಕೂಡ ಗೆಸ್ಸು ಕೂಡ ಮಾಡಿರ್ಲಿಲ್ಲ ಅಂತ ವ್ಯಕ್ತಿ ಮನೆಯಿಂದ ಆಚೆ ಹೋಗಿದ್ದಾರೆ. ಸೊ ಬಿಟ್ಟಿರುವಂತಹ ಪ್ರೋಮೋದಲ್ಲಿ ಏನಿದೆ ಅಂತ ಹೇಳಿದ್ರೆ, ಮೊದಲಿಗೆ ಬಿಗ್ ಬಾಸ್ ಅವರು ಬಾಟಮ್ 2 ನ ನಿಲ್ಲಿಸಿದ್ದಾರೆ. ಅದರಲ್ಲಿ ಒಂದು ಸ್ಪಂದನ ಅವರಿದ್ರೆ, ಮತ್ತೊಂದು ಮಾಡು ಅವರು. ಸೊ ಮಾಡು ಮತ್ತೆ ಸ್ಪಂದನನ್ಗೆ ಬಿಗ್ ಬಾಸ್ ಹೇಳೋದು ಒಂದೇ, ಇವತ್ತು ಮಾಡು ಮತ್ತೆ ಸ್ಪಂದನ ಇಬ್ಬರಲ್ಲಿ ಒಬ್ಬರ ಕತೆ ಮುಗೀತು. ಸೊ ಬಿಗ್ ಬಾಸ್ಗೂ ಅವರಿಗೂ ಇದ್ದಂತಹ ನಂಟು ಮುರಿದು ಹೋಗುತ್ತೆ ಅಂತ ಹೇಳ್ತಾರೆ. ಅದಾದ ನಂತರ ಮನೆಯವರಿಗೆ ಅವರಿಬ್ರು ಮನೆಯಿಂದ ಆಚೆ ಹೋಗ್ಲಿಕ್ಕೆ ಏನು ಕಾರಣ ಅಂತ ಹೇಳಿ ಕೇಳಿದಾಗ, ಮೊದಲನೇದಾಗಿ ಗಿಲ್ಲಿ ಹೇಳ್ತಾನೆ, ಇಲ್ಲೆಲ್ಲೂ ಸ್ಪಂದನ ಎಲ್ಲೂ ಕೂಡ ಕಾಣಿಸ್ಕೊಳ್ಳಿಲ್ಲ, ತಾನು ಏನು ಅಂತ ಹೇಳಿ ತೋರಿಸ್ಕೊಳ್ಳಿಲ್ಲ, ಅವಳು ಆಟ ಆಡಿದ್ದು ಎಲ್ಲ ಒಂದೇ ತರನೇ ಇತ್ತು ಅಂತ ಹೇಳ್ತಾನೆ. ಇದಾದ್ಮೇಲೆ ಧನು ಅವ್ರಿಗೆ ಕೇಳಿದಾಗ, ನಾನು ಮಾಡು ಹೋಗ್ಬೇಕು ಅಂತ ಹೇಳ್ತೀನಿ, ಯಾಕಂದ್ರೆ ಅವನು ಸ್ಟ್ಯಾಂಡ್ ತಗೊಳ್ಳಿಲ್ಲ. ಅವ್ನು ಏನಕ್ಕೆ ಸ್ಟ್ಯಾಂಡ್ ತಗೊಳ್ಳಿಲ್ಲ ನನಗೆ ಗೊತ್ತಿಲ್ಲ, ಬಟ್ ಅವನು ಎಲ್ಲೋ ಒಂದು ಕಡೆ ಅವನಿಗೆ ಸ್ಟ್ಯಾಂಡ್ ತಗೊಳ್ಳದೆ ಇರೋ ಕಾರಣ ಅವ್ನ ಮನೆಯಿಂದ ಆಚೆ ಹೋಗ್ಬೇಕು ಅಂತ ಹೇಳ್ತಾರೆ. ನಂತರ ರಾಶಿಕಾ ಅವರನ್ನ ಕೇಳಿದಾಗ ಅವರು ಕೂಡ ಮಾಡು ಬಗ್ಗೆ ಹೇಳ್ತಾರೆ, ಒಂದೇ ಗ್ರಾಫ್ ನಲ್ಲಿ ಮೇಲೆ ಕೆಳಗೆ ಆಗ್ತಾನೆ ಇಲ್ಲ ಅವನ ಗ್ರಾಫ್, ಸುಮ್ಮನೆ ಸ್ಟ್ರೈಟ್ ಆಗಿ ಯಾವಾಗ ಮೊದಲನೇ ದಿನ ಹೇಗೆ ಬಂದೋ ಹಾಗೆ ಇದ್ದಾನೆ ಅಂತ ಹೇಳಿ ಅವರನ್ನ ತುಂಬಾ ಜನ ಮಾಡು ಹೊರಗೆ ಹೋಗ್ಬೇಕು ಅಂತ ಹೇಳ್ತಾರೆ. ಆಮೇಲೆ ಬಿಗ್ ಬಾಸ್ ಅವರು ಮತ್ತೊಂದು ಅನೌನ್ಸ್ ಅನ್ನ ಮಾಡ್ತಾರೆ, ಮಾಡು ಮತ್ತೆ ಸ್ಪಂದನ ಇಬ್ರು ಕೂಡ ಈಗ ಒಂದು ಟಾಸ್ಕ್ ಅನ್ನ ಆಡಬೇಕು. ಏನಂತ ಹೇಳಿದ್ರೆ, ಮನೆ ಒಳಗೆ 2 ಕಾರ್ಗಳು ಬರ್ತಿದೆ. ಸೊ ಸುಜುಕಿ ಅವರ 2 ಕಾರ್ಗಳು ಬರ್ತವೆ. ಆ ಕಾರ್ನಲ್ಲಿ ಮಾಡು ಮತ್ತೆ ಸ್ಪಂದನ ಇಬ್ರು ಕೂಡ ಕುತ್ಕೊಳ್ಬೇಕು. ಆ ಕಾರ್ಗಳು ಮನೆಯ ಗಾರ್ಡನ್ ಏರಿಯಾದಲ್ಲಿ 3 ರೌಂಡ್ ಅನ್ನ ಹೊಡಿತವೆ, ಹಾಗೆ ಮನೆಯಿಂದ ಆಚೆ ಕೂಡ ಹೋಗ್ತವೆ. ಯಾರ ಕಾರು ಮನೆಯ ಒಳಗೆ ಮತ್ತೆ ರೀ ಎಂಟ್ರಿ ಕೊಡುತ್ತೋ ಅವರು ಮನೆ ಒಳಗೆ ಉಳ್ಕೋತಾರೆ. ಯಾವ ಕಾರು ರಿಟರ್ನ್ ಬರೋದಿಲ್ವೋ ಅವರು ಮನೆಯಿಂದ ಎಲಿಮಿನೇಟ್ ಆಗಿ ಹೋಗ್ತಾರೆ ಅನ್ನೋದು ಗೊತ್ತಾಗಿದೆ. ಬಟ್ ನಿಮಗೆ ಗೊತ್ತಿರ್ಬೋದು, ತುಂಬಾ ಅಪ್ಡೇಟ್ಗಳು ಬರ್ತಾ ಇದೆ, ಮಾಡು ಅವರು ಎಲಿಮಿನೇಟ್ ಆಗಿದ್ದಾರೆ ಅಂತ ಹೇಳಿ. ಬಟ್ ಸ್ಪಂದನ ಯಾಕೆ ಉಳ್ಕೊಂಡ್ರು 100% ಗೊತ್ತಿಲ್ಲ. ಮಾಳುಗೆ ಉತ್ತರ ಕರ್ನಾಟಕದ ಅದ್ಭುತ ಓಟ್ಗಳು ಬೀಳ್ತಾ ಇದ್ರು, ಮಾಳು ಏನಕ್ಕೆ ಎಲಿಮಿನೇಟ್ ಆದ, ಮಾಳು ಹೋದ್ರೂ ಸ್ಪಂದನ ಯಾಕೆ ಉಳ್ಕೊಂಡ್ರು, ಸ್ಪಂದನಗೆ ಓಟ್ ಹಾಕಿದ್ದು ಯಾರು ಖಂಡಿತ ಗೊತ್ತಿಲ್ಲ. ನಾನು ಹಲವಾರು ವಿಡಿಯೋಗಳಲ್ಲಿ ನೋಡಿದ್ದೀನಿ, ಹಲವಾರು ಪೋಸ್ಟ್ಗಳಲ್ಲಿ ನೋಡಿದ್ದೀನಿ, ಮೀಮ್ಸ್ಗಳಲ್ಲಿ ನೋಡಿದ್ದೀನಿ, ಸ್ಪಂದನ ಹೋಗಬೇಕು ಅಂತಾನೆ ಹೊರತು ಸ್ಪಂದನ ಇರಬೇಕು ಅಂತ ಹೇಳಿ ಯಾರೂ ಕೂಡ ಹೇಳಿರೋದು ನೋಡಿಲ್ಲ. ಬಟ್ ಸ್ಪಂದನ ಏನು ಕುಳಿಸ್ಕೋತಿದ್ದಾರೋ 100% ಗೊತ್ತಾಗ್ತಾ ಇಲ್ಲ. ಆದರೆ ಮುಂದಿನ ವಾರನೂ ಕೂಡ ಮಿಡ್ ವೀಕ್ ಎಲಿಮಿನೇಷನ್ ಇರ್ಬೋದು, ಮಿಡ್ ನೈಟ್ ಎಲಿಮಿನೇಷನ್ ಇರ್ಬೋದು, ಅದಕ್ಕೂ ಕೂಡ ಕಾದು ನೋಡೋಣ. ಏನೇ ಆಗಲಿ ಸರಿಯಾಗಿ ಟ್ವಿಸ್ಟ್ ಅನ್ನ ಬಿಗ್ ಬಾಸ್ ಅವರು ಕೊಟ್ಟಿದ್ದಾರೆ. ಇನ್ನು ಮುಂದೆ ಸಿಕ್ಕಾಪಟ್ಟೆ ಟ್ವಿಸ್ಟ್ಗಳನ್ನ ಕಾದು ನೋಡಬೇಕಾಗತ್ತೆ. ಎಪಿಸೋಡ್ ಮಿಸ್ ಮಾಡದೆ ನೋಡಿ, ಹಾಗೆ ವಿಡಿಯೋಗೊಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.